hello everyone, welcome back to my YouTube channel. ಫ್ರೈ ಮತ್ತು ಫಿಶ್ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ಕಲಿತಿದ್ದೀವಿ. ಆ್ಯಂಡ್ ನಿಮಗೂ ಕೂಡ ಅದು ಹೆಂಗೆ ಮಾಡೋದು, ಏನೇನು ಐಟಮ್ಸ್ ಬೇಕಾಗತ್ತೆ ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಫಿಶ್ ಫ್ರೈ, ಫಿಶ್ ಸಾಂಬಾರು ಎರಡೂ ಸಹ ಮಂಗಳೂರು ಸ್ಟೈಲಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಾವು ಈ ಸರಿ. ನಿಮಗೂ ಎಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಲವ್ ಯು ಆಲ್. ಈಗ ನಾವು ಫಿಶ್ ಫ್ರೈ ಮಾಡೋದಕ್ಕೆ ಬೇಕಿರೋ ಐಟಮ್ಸ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ಟರ್ಮರಿಕ್ ಪೌಡ್ರು, ಕಾಳುಮೆಣಸು, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅದರ ಜೊತೆಗೆ ಸ್ವಲ್ಪ ಮೊಸರು ಮತ್ತು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಆ ಖಾರ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದು ಫಿಶ್ಗೆ, ಒಂದೊಂದು ಫಿಶ್ಗೂ ನೀಟಾಗಿ ತಾಗೋ ಥರ ನೀಟಾಗಿ ಹಚ್ಚಿಬಿಟ್ಟು ಅದಕ್ಕೊಂದು ಸ್ವಲ್ಪ ನಿಂಬೆ ಹಿಂಡಿ ಮ್ಯಾರಿನೇಟ್ ಮಾಡೋಕ್ಕೆ ಇಡ. ಆವಾಗಲೇ ಫಿಶ್ ಫ್ರೈ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡ್ರಿ. ಈಗ ಫಿಶ್ ಸಾಂಬಾರು ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಮೆಂತ್ಯ, ಸೋಂಪು, ಅಕ್ಕಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ 4 ಟೈಪ್ಸ್ ಆಫ್ ರೆಡ್ ಚಿಲ್ಲಿನ ಹಾಕ್ಕೊಂಡು ಮತ್ತು ಕರಿಬೇವು ಹಾಕ್ಕೊಂಡು ನೀಟಾಗಿ ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲಿಂದ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಫೈನ್ ಪೌಡರ್ನ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ನೀಟಾಗೆ ಸಾಂಬಾರಿಗೆ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬ್ರೌನ್ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಪೌಡರು ಅದನ್ನು ಹಾಕಿ ಅದ್ರ ಜೊತೆಗೆ ಟೊಮೆಟೊ ಮತ್ತು ಈರುಳ್ಳಿನ ಫ್ರೈ ಮಾಡಿ ರುಬ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸಹ ನೀಟಾಗೆ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡೋಕ್ಕೆ ಬಿಡೋಣ. ಈಗ ಬಾಯ್ಲ್ ನೀಟಾಗಿ ಚೆನ್ನಾಗಿ ಆದಮೇಲೆ ಆ ಬಾಯ್ಲ್ ಏನಾಗಿದೆ ಅದಕ್ಕೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀರನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಕುದಿಯೋದಕ್ಕೆ ಬಿಡಿ. ಈಗ ಕುದಿತಿರೋ ಮಸಾಲೆ ಏನಿದೆ ಅದಕ್ಕೆ ಈಗ ಒಂದೊಂದೇ ಫಿಶನ್ನು ಹಾಕ್ಕೊಳ್ತಾ ಹೋಗೋಣ. ಈಗ ಫಸ್ಟು ಫಿಶನ್ನು ನಾವು ನೀಟಾಗಿ ವಾಶ್ ಮಾಡಿ ಮತ್ತು ಇದು ಹುಣಸೆಹಣ್ಣಿನ ರಸ ಏನು ಬರುತ್ತೆ ಅದರಲ್ಲಿ ಇಟ್ಟು ನೆನೆಸಿರಬೇಕು. ಆಮೇಲಿಂದ ಅದನ್ನು ಒಂದೊಂದೇ ಈ ಸಾಂಬಾರೊಳಗೆ ಹಾಕ್ಕೊಳ್ತಾ ಹೋಗಬೇಕು. ಆ್ಯಂಡ್ ಹಾಕ್ಕೊಂಡಾಗ ನಿಮ್ಮ ಮನೇಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಆಫ್ ಹುಳಿ ತಿಂತಾರೆ ಅಷ್ಟು ಹುಳಿನ ನೀವು ಹುಣಸೆಹಣ್ಣಿನ ರಸನ ಇಂಟ್ಕೊಳ್ಬೋದು. ಯಾಕೆಂದರೆ ಕೆಲವ್ರ ಮನೇಲಿ ಜಾಸ್ತಿ ಹುಳಿ ತಿಂತಾರೆ, ಕೆಲವ್ರ ಮನೇಲಿ ಕಮ್ಮಿ ಹುಳಿ ತಿಂತಾರೆ. ಬಟ್ ಫಿಶ್ಶಿಗೆ ಜಾಸ್ತಿ ಹುಳಿ ಇದ್ರೇ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಹುಳಿನ ಇಂಟ್ಕೊಳ್ಳಿ. ಆ್ಯಂಡ್ ಫಿಶ್ಶು ಮುಳುಗೋ ಥರ ನೀರನ್ನು ಹಾಕ್ಕೊಂಡಿರಿ. ಇವಾಗ ಫಿಶ್ ಏನು ಹಾಕಿದ್ದೀವಿ ಅದ್ರ ಮೇಲೆ ನೀಟಾಗೆ ಮಸಾಲನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಅದು ನೀಟಾಗಿ ಎಲ್ಲ ಮಸಾಲ ಅದಕ್ಕೆ ಅಂಟೋ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನೀಗ ಬಾಯ್ಲ್ ಮಾಡಬೇಕು, ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಸೊ ಇವಾಗ ಫಿಶ್ ಸಾಂಬಾರ್ ರೆಡಿ ಆಗಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನೆಕ್ಸ್ಟ್ ಹಾಗೆ ನಾವು ಆವಾಗಲೇ ಏನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಟಿದ್ವಿ ಫಿಶ್ ಇದೆಯಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಕೆಲವ್ರಿಗೆ ಗೀ ರೋಸ್ಟ್ ಬೇಕಿದ್ರೆ ಗೀ ರೋಸ್ಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಆಯಿಲಲ್ಲೂ ಸಹ ರೋಸ್ಟ್ ಮಾಡ್ಕೊಬೋದು. ಗೀ ರೋಸ್ಟ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಷ್ಟೊತ್ತು ಸಹ ಎಲ್ಲರೂ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ. ನಮ್ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದಿದ್ದಾರೆ. ಬಿಸಿ ಬಿಸಿ ಫಿಶ್ ಸಾಂಬಾರ್ ಜೊತೆಗೆ ಬಿಸಿ ಬಿಸಿ ಮುದ್ದೆ ತಿಂದರೆ ಸಖತ್ ಒಳ್ಳೆ ಟೇಸ್ಟ್ ಕೊಡ್ತಿತ್ತು. ಸೊ ನೀವು ಕೂಡ ನಾವೇನೇನು ರೆಸಿಪಿನ ಹೇಳಿದ್ದೀವಿ ಅದನ್ನು ಚಾಚು ತಪ್ಪದೆ ಎಲ್ಲನೂ ಫಾಲೋ ಮಾಡಿ ನೀಟಾಗಿ ಮನೇಲಿ ಮಾಡಿಕೊಂಡು ತಿಂದ್ಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ವಾಚ್ ಮೈ ವಿಡಿಯೋಸ್. ಸ್ಟೇ ಟ್ಯೂನ್ಡ್. ಬಾಯ್.